ಎಲ್ಲಿ ಹೋಗ್ತಾ ಇದ್ಯಾ ವಾಸು? ಪಾರ್ಟಿ ಬರೋದೇನೋ. ಸೈಲೆನ್ಸ್. ನಾನ್ ಬದುಕಿದ್ರೆ ನಾಳೆ ಬಂದು ಪಾರ್ಟಿ ಕೊಡಿಸ್ತೀನಿ. ಪಕ್ಕ ತಾನೆ? ಪಕ್ಕ ಕೊಡಿಸ್ತೀಯ ತಾನೆ? ನನ್ನ ಮನೆ ಹತ್ರ ಬಿಟ್ಬಿಡು. ಅಪ್ಪ ತಂದೆ ಪೋಟ್ಕೊಂಡು ಮಲಗಿದ್ರೆ ಸಾಕು ನೀನು. ಕರೆಕ್ಟ್ ಟೈಮಲ್ಲಿ ಕರೆಂಟ್ ಬೇರೆ ಇಲ್ಲ, ಎಲ್ಲ ಮಲಗಿದ್ದಾರೆ. ಅಯ್ಯೋ ಸ್ವಾಮಿ. ಒಂದ ತಿನ್ನು ಇಲ್ಲ ಉಗಿ. ಕಪ್ಪೆಲ್ಲಿ? ಅಪ್ಪ ಎಲ್ಲಿ ಕಪ್ಪು? ಅಪ್ಪ ಅದು ಕಪ್ಪೆಲ್ಲಿ? ಕಪ್ಪು ಕಪ್ಪು ಕಪ್ಪು. ಈ ಮನೇಲಿ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ. ಕಪ್ಪಂತೆ ಕಪ್ಪು ಕಪ್ಪು. ಸೀಮೆಗಿಲ್ದಿರೋ ಕಪ್ಪು. ಏಯ್, ದಿನ ನಿನಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಕಿ ರುಬ್ಬಿ ರುಬ್ಬಿ ಹಾಲು ಕುಡಿಸ್ತಾ ಇದ್ದಿದ್ದು ನೀನ್ ಕಪ್ ಗೆದ್ಕೊಂಡ್ ಬರ್ತೀಯ ಅಂತ. ಈ ರೀತಿ ಕದ್ದು ಬರ್ತೀಯ ಅಂತ ಮೊದಲೇ ಗೊತ್ತಾಗಿದ್ರೆ ಹಾಲಲ್ಲ ಕಳ್ಳಿ ಕಳ್ಳಿ ಹಾಲು ಕುಡಿಸ್ತಾ ಇದ್ದೆ ನನ್ನ ಮಗನೇ ನಿನಗೆ. ಅಬ್ಬಬ್ಬಬ್ಬಾ, ಇಷ್ಟೊತ್ನಲ್ಲಿ ಕರೆಂಟ್ ಇಲ್ದೇ ಇರೋ ಟೈಮಲ್ಲಿ ಏನ್ರಿ ಅದ್ ನಿಮ್ ಕಪ್ ಗಲಾಟೆ? ಸರಿ, ನಿಮ್ದು ಊಟ ಆಯ್ತಾ? ಅಲ್ಲ ರೀ, ನಮ್ಮಲ್ಲೂ ಟೀ ಕಪ್ ಇಲ್ಲ, ಕಾಫಿ ಕಪ್ ಇಲ್ಲ ಅಂತ ಎಷ್ಟೋ ಸಲ ಹೇಳಿದೀನಿ. ತಂದ್ಕೊಟ್ಟಿದ್ದೀರಾ ನೀವು? ಈಗ ಇವನ ಹತ್ರ ಕಪ್ ಕೇಳ್ತಾ ಇದೀರಾ ನೀವು? ಅಲ್ವೇ, ಒಳ್ಳೆ ಡೀಲ್ ಬಿಟ್ಟು ಕಪ್ ಜೊತೆ ಕುತ್ಕೊಂಡು ಪಾರ್ಟಿ ಮಾಡೋಣ ತಂದ್ಕೊಂಡ್ರೆ ಈ ನನ್ನ ಮಗ ಒಳ್ಳೆ ಥರ್ಡ್ ಪಾರ್ಟಿ ಮನೆ ನುಗ್ಗಿದಾನಲ್ಲೇ. ಇವನಿಗಂದೇನ್ ಪ್ರಯೋಜನ? ಇಲ್ಲಿದಾನಲ್ಲ ದೊಡ್ಡ ಮನುಷ್ಯ ನಮ್ಮಪ್ಪ. ನಮ್ಮ ತಾತನ ದುಡ್ಡನ್ನೆಲ್ಲ ಕುಸ್ತಿ ಮಾಡ್ತೀನಿ ಅಂತ ಬಾಡಿ ಬೆಳೆಸಿ ಮೋಜು ಮಸ್ತಿ ಮಾಡಿ ಖರ್ಚು ಮಾಡ್ಬಿಟ್ಟ. ಆ ದುಡ್ಡನ್ನ ನನ್ನ ಮೇಲೆ ಖರ್ಚು ಮಾಡಿದ್ರೆ ನಾನು ಇಂಜಿನಿಯರೋ, ಕಲೆಕ್ಟ್ರೋ, ಆಕ್ಟ್ರೋ, ಡಾಕ್ಟ್ರೋ ಏನೋ ಒಂದು ಆಗ್ತಿದ್ದೆ. ಈ ತರ ರಿಯಲ್ ಎಸ್ಟೇಟ್ ಕೆಲಸ ಅಂತೂ ಮಾಡ್ತಿರ್ಲಿಲ್ಲ. ಈ ನನ್ನ ಮಗ ನನ್ನ ದುಡ್ಡನ್ನೆಲ್ಲ ಖಾಲಿ ಮಾಡ್ಬಿಟ್ಟ. ಜೀವನದಲ್ಲಿ ಅವನು ಏನೂ ಆಗ್ಲಿಲ್ಲ, ಈ ನನ್ನ ಮಗನು ಏನೂ ಆಗ್ತಾ ಇಲ್ಲ. ಏನದ ಆಚೆ ಗಲಾಟೆ? ಆಚೆ ಅಲ್ಲ, ನಮ್ಮನೇಲೆ. ಸುಮ್ನಿರಪ್ಪ. ನೆಕ್ಸ್ಟ್ ಮ್ಯಾಚು ಗೋಲ್ಡ್ ಅಂತೆ. ನಿನ್ನ ರೇಂಜ್ಗೆ ಸಿಲ್ವರ್ ಸೆಟ್ ಆಗಲ್ಲ ಅಂತ ಅಲ್ಲೇ ಬಿಸಾಕ್ಬಿಟ್ಟು ಬಂದೆ. ನಿನ್ಗೆ ಅದೇ ಬೇಕಂದ್ರೆ ಹೇಳು, 10 ನಿಮಿಷದಲ್ಲಿ ತಂದು ಕೊಡ್ತೀನಿ. ಹೌದಾ? ಸುಮ್ನೆ ಕಪ್ಪು 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 ಅಂತ ಸಿಲ್ವರ್ಗೆಲ್ಲ ಚೀಪ್ ಆಗಿ. ವಾಟ್ ಇಸ್ ದಿಸ್ ಮೊಬೈಲ್ ಲೇಟ್ ನೈಟ್ ಇಂದ ನಾನ್ಸೆನ್ಸ್? ಇಂಗ್ಲಿಷ್ ಮಾತಾಡೋ ಮೆಟ್ಟಲ್ಲಿ ಹೊಡಿತೀನಿ. ರೀ ಹೋಗು ಹೋಗು ಅಂದ್ರೆ ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಾನೆ? ಎಲ್ಲಾದ್ರೂ ಹಾಳಾಗೋಗ್ಲಿ, ಸುಮ್ಮನಿದೆ. ನೀ ಹೋಗಿ ಮಲ್ಕೋ ಹೋಗು. ಒಳ್ಳೆ ಕಪ್ ಗಲಾಟೆ. ಇದೇ ಆಯ್ತು. ಯಾವಾಗ ನೋಡಿದ್ರು ರೌಂಡ್ ಹಾಕಿದ್ರು ಅಷ್ಟೇ, ಸೌಂಡ್ ಮಾಡಿದ್ರು ಅಷ್ಟೇ, ಯಾವನು ಕೇರ್ ಮಾಡಲ್ಲ. ನೀನ ಹೋಗ್ತಾ ಇರ. ಹೋಗೋಕ್ ಮುಂಚೆ ಒಂದ್ ಮಾತು. ಅಲ್ಲೇ ಆಯ್ತಾಯ್ತಾಯ್ತ, ನಾವೇನು ಬರಲ್ಲ. ನಿನಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಪ್ಪನ ಹೆಸರು ಗೊತ್ತಾ? ಗೊತ್ತಿಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರಪ್ಪ? ಗೊತ್ತಿಲ್ಲ. ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವರಪ್ಪ? ಗೊತ್ತಿಲ್ಲ. ಕರಾಟೆ ಕಿಂಗ್ ಶಂಕರಣ್ಣ ಅವರಪ್ಪ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ನೋಡ್ತಾ ಇರು, ನಾಳೆ ನಮ್ಮ ಅಪ್ಪ ಹೆಸರು ಗೊತ್ತಾಗ್ದಿರೋ ರೇಂಜ್ ಬೆಳಿತೀನಿ. ಹೆಂಗೆ 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 ಕರೆಕ್ಟ್ ಬಂದಿದ್ದು? ಆ ದೇವ್ರಿರೋವರೆಗೂ ನಮ್ ತಾತನ ಆಶೀರ್ವಾದ ಇರೋವರೆಗೂ ನಮ್ ಲೈಫಲ್ಲೂ ಬೆಳಕಿರುತ್ತಮ್ಮ. ಬೆಳಕ್ ಬಂದಿದ್ದು ನಮ್ಮ ಒಳ್ಳೇದಕ್ಕೆ. ಯಾಕೆ ಗೊತ್ತಾ? ನೀನ್ ನನ್ನ ಮನೆಯಿಂದ ಹೊರಗೆ ಹಾಕ್ತಾ ಇದೀವಲ್ಲ ಅದಕ್ಕೆ. ಏಯ್ ಬರ ಇಲ್ಲಿ. ನಮ್ ಬೀದಿಲೊಂದ್ ನಾಯಿ ಇದೆ ಗೊತ್ತಾ? ಕರಿದು ಚಿಂಟು. ನಮ್ ಮನೆದೊಂದ್ ಚುರ್ಪರ ಆಸ್ತಿ ಇದೆ ಗೊತ್ತಾ? ಇದೆ. ಆ ನಾಯಿ ಹೆಸರಿಗೆ ಬರಿತೀನಿ. ಒಂದು ನಿಮಿಷ ನೀ ಮನೇಲಿ ಇರಲ್ಲ ಅಂದ್ರೂ ಇರಕ್ ಬಿಡಲ್ಲ. ಏಯ್, ಏನ್ ಕುಡ್ದಿದ್ಯಾ? ಏನೋ ವೇಸ್ಟ್ ಮಾಡ್ಬೇಡ. ಆಚೆ ಹಾಕಿದ್ರ ಕತ್ತಿನ ಪಟ್ಟಿ ಹಿಡ್ದು ಆಚೆ ಹಾಕಿದ್ರು. ಎಣ್ಣೆ ಹಾಕ್ಲಾ? ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಹಾಕೋ. ಏನಾಯ್ತು ಅವನಿಗೆ? ಯಾಕೋ ಅಳ್ತವನೆ? ನೀನು ಹೌದು, ಯಾಕೆ ಅಳ್ತಾ ಇದೀಯೋ? ಅವಮಾನ ಮಗ. ಅಂತದೇನಾಯ್ತಾ? ಅವಮಾನ ಅಂತೆ ಅವಮಾನ. ಮೊನ್ನೆ ತಾನೆ ನಮ್ಮಪ್ಪ ಕ್ಯಾಕಿಡ್ಸಿ ಥೂ ಅಂತ ಉಗಿದ್ರು. ಅವ್ರ ಮುಂದೆನೆ ಮೊಕ್ಕ ಒರೆಸ್ಕೊಂಡು ಪ್ರೆಸ್ ಆಗಿಲ್ವಾ? ಮಗ, ನಮ್ಮಪ್ಪ
ಸಾಯಿ ಕುಮಾರ್ ಸ್ಟೈಲ್ ಅಲ್ಲಿ ಚಿಕ್ಕದಲ್ಲಿ ದಮ್ಮಿದ್ರೆ ಕಷ್ಟಪಟ್ಟು ದುಡಿ ಅಂದ್ರು, ಇಲ್ಲ ಅಂತ ನಾನು ಮುಚ್ಕೊಂಡ್ ಬಂದ್ ಕುಡಿತಿಲ್ವಾ? ನೋಡ ಮಗ, ಮಕ್ಳು ಬದ್ಲಾಗ್ಲಿ ಅಂತ ಬಯೋನೆ ಅಪ್ಪ, ಎಷ್ಟೋ ಬೈದ್ರು ಬದ್ಲಾಗ್ದೇ ಇರೋರೆ ಮಕ್ಳು. ಕೂಲ್ ಮ್ಯಾನ್. ಅದೆಲ್ಲ ಕಂಡ್ರು, ನಮ್ಮ ಮನೇಲಿರೋ ಆಸ್ತಿ ಎಲ್ಲ ನಾಯಿಗ್ ಬರೀತಾರಂತೆ ನಮ್ಮ ಅಪ್ಪ. ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀರಾ? ನಾಯಿ ಏನಾದ್ರು ಕರೆಂಟ್ ಬಿಲ್ ಕಟ್ಟುತ್ತಾ? ನಮ್ಮಮ್ಮನ ಆಚೆ ಕರ್ಕೊಂಡು ಹೋಗುತ್ತಾ? ಇಲ್ಲ ತಾನೆ. ರೇಷನ್ ತರುತ್ತಾ? ನಮ್ಮ ಅಕ್ಕನೇನಾದ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತಾ? ಇಲ್ಲ ತಾನೆ. ಇನ್ನ ಇರೋ ಆಸ್ತಿ ಎಲ್ಲ ನಾಯಿಗ್ ಬರೀತಾನಂತಲ್ಲೋ ನಮ್ಮ ಅಪ್ಪ. ಈ ಫಾದರ್ಸ್ ಎಲ್ಲ ಗಾಡ್ ಫಾದರ್ಸು ಅನ್ಕೊಂಡಿದ್ದೆ. ಬ್ಯಾಡ್ ಫಾದರ್ಸ್ ಕಂಡ್ರು. ಮಕ್ಕಳ ಮನ್ಸ್ನ ಅರ್ಥನೇ ಮಾಡ್ಕೊಳಲ್ಲ. ಬಿಸಿ ಇದೀರಿ ಅಂತ ಹೇಳೋ. ಇನ್ನೂ ಬಿಸಿ ಇದೀರಿ ಅಂತ ಹೇಳೋ. ಹೇಳ್ತಾ ಇದ್ದೀನಿ ನೋಡು. ಬೇಡ, ಪಿಕ್ ಮಾಡ್ಬೇಡ. ಮಗನೇ ರಾಜ, ಅಪ್ಪಿ ಮಂಜುನಾಥ ಬರಲಿದ್ಯಾ? ಮಯೂರ ಬರಲಿದ್ದೆ. ನಿನಗ್ಯಾಕೆ? ಯಾಕೋ ಕಂದ ಅಡ್ಡ ಚೇಂಜ್ ಮಾಡ್ಬಿಟ್ಟಿದ್ಯಾ? ಅಲ್ಲೆಲ್ಲ ಎಣ್ಣೆ ಸರಿ ಇಲ್ಲ ಕಣೋ. ಹೇಳ್ಬಿಟ್ಟ. ಫುಡ್ಡಂತೂ ದರಿದ್ರ. ನೀ ಸೀದಾ ಮನೆಗೆ ಬಂದ್ಬಿಡು ಚಿನ್ನ. ಅಮ್ಮ ಫ್ರೀ ಆಗಿದ್ದಾಳೆ, ಆಮ್ಲೆಟ್ ಹಾಕೊಡ್ತಾಳೆ. ಅಕ್ಕ ಫ್ರೀ ಆಗಿದ್ದಾಳೆ, ಐಸ್ ಹಾಕೊಡ್ತಾಳೆ. ನಾನು ಫ್ರೀ ಆಗಿದ್ದೀನಿ, ಕಂಪನಿ ಕೊಡ್ತೀನಿ ಕಣೋ ನಿನಗೆ. ನಿನಗೋಸ್ಕರ ಫುಲ್ ಬಾಟ್ಲಿ ತಂದಿಟ್ಟಿದ್ದೀನೋ. ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಕಪ್ ತಂದಿಲ್ಲ ಅಂತ ನಮ್ ಬರಲ್ಲ, ಹೋಗಿ ನಂಗೆ ಬೇಡ. ಕಳ್ಳ ನೀನು. 10 ನಿಮಿಷದಲ್ಲಿ ಕಪ್ ಕಳಿಸ್ತೀನಿ ಅಂತ ಹೇಳಿ ಇಮಿಡಿಯೇಟ್ ಆಗಿ ಕಳಿಸ್ಬಿಟ್ಟಿದ್ಯಾ ಮತ್ತೆ. ಕಪ್ಪು ಮನೆಗ್ ಬಂತ. ಹಲೋ, ಈ ಕಪ್ ಯಾಕೆ ತೇಲ್ತಾ ಇದೆ? ತೂರಾಡ್ತಾ ಇರೋದು ಕಪ್ಪಲ್ಲ, ನೀನು. ಕುಡ್ದಿರೋದ್ ನಾನಲ್ಲ. ಸರಿ. ಮಹಾಲಕ್ಷ್ಮಿ ಅನ್ನೋ ಹುಡುಗಿ ಡ್ರೈವರು ಕಪ್ನ ಮನೆಗೆ ತಂದ್ಕೊಟ್ಟಿದ್ದಾನೆ. ಲಕ್ಷ್ಮಿ 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 ಸುಬ್ಬುಲಕ್ಷ್ಮಿ ಗೊತ್ತು. ವರಲಕ್ಷ್ಮಿ ಗೊತ್ತು. ಈ ಮಹಾಲಕ್ಷ್ಮಿ ಯಾರು? ನಿನಗೆ ಒಂದು ಲೆಟರ್ ಕೊಟ್ಟಿದ್ದಾಳೆ, ಅವಳು ನಿನ್ನ ಫ್ಯಾನ್ ಅಂತೆ. ತಗೋ ಇದನ್ನ. ನನಗೆ ರೂಮಲ್ಲೇ ಫ್ಯಾನ್ ಸರಿಯಾಗಿ ತಿರ್ಗಲ್ಲ. ಏನ ಊರ್ ತಿರ್ಗೋ ನನಗೆ ಫ್ಯಾನ್ ಅಲ್ಲ ಕಣೋ. ಆ ಲೆಟರ್ ಅವಳ ಅಡ್ರೆಸ್ ಇತ್ತು. ನೀನ್ ಬೆಳಗ್ಗೆ ಮೊದ್ಲು ಹೋಗಿ ಅವಳಿಗೆ ಥ್ಯಾಂಕ್ಸ್ ಹೇಳಿ ಬರ್ಬೇಕಾಗಿತ್ತು. ನಾನು ಥ್ಯಾಂಕ್ಸ್ ಹೇಳು.